ಸಾಂಬ್ರಾಣಿ ಹೊಗೆ ಹೆಂಗೆ ಹಾಕೊಳ್ಳೋದು ಅಂದರೆ ಈ ಚಿಪ್ಪಿಡಿ ತೆಂಗಿನಕಾಯಿ ಟಿಪ್ ಟು ತೆಂಗಿನಕಾಯಿ ಚಿಪ್ಪಿಡಿ ಹಳೆ ಕಾಲದ ಆ್ಯಂಗಲ್ ನೋಡಿ ಗೈಸ್ ಟೀಕಿಂದು ಜೋಸ್ನ ಹಳೆ ಕಾಲಿದೆ ಜೋಸ್ನ ಇದು ಸಣ್ಣ ಸಣ್ಣ ಕಟ್ ಮಾಡಿಲ್ಲ ಇನ್ನೆಷ್ಟು ನೋಡಿ ಇಷ್ಟನ ಚಾಪ್ಸು ಮತ್ತೆ ಗೈಸ್ ನಂದು PUC ಇದು ಪಸ್ಸು ಗೈಸ್ ಇದು ಲೈಫ್ ಸ್ಟೈಲಲ್ಲಿ ತಗೊಂಡಿದ್ದು ತೊಳಿಬೇಕಿದೆನಾ ಆ್ಯಕ್ಚುಲಿ ಯಾಕಮ್ಮ ಇದು ಊದಿತಾನೆ ಇಲ್ಲ ದಪ್ಪ ಐತೆ ಉರಿಯುತ್ತೆ ಸ್ವಲ್ಪ. ಹೇ ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಕೆಂಡ್ ವ್ಲಾಗ್. ಇವತ್ತಿನ ವೀಕೆಂಡ್ ಎಲ್ಲೂ ಹೋಗಿಲ್ಲ. ಲಾಸ್ಟ್ 2 ವೀಕ್ಸಿಂದ ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಆ್ಯಂಡ್ ಇವತ್ತಿನ ವೀಕೆಂಡ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತೀನಿ, ಮನೇಲೇ ಇರ್ತೀನಿ. ಸೊ ಮನೇಲಿ ಏನೇನು ಮಾಡ್ತೀನಿ, ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಡುಗೆ ಏನೋ ಬೇಡ ನನಗೆ, ಮಟನ್ ಸಾರು ಚಾಪ್ಸ್ ಇಷ್ಟ ಸಾರಿಗೆ ಹಾಕಿದ್ಯಾ ಪೀಸ್ ಜಾಸ್ತಿ. ಎಲ್ಲಿ ಇದು ಇದೆಲ್ಲಿ ಎಲ್ಲೇ ಇದು ಚಾಪ್ಸ್ಗೆ ಇಷ್ಟು ಪೀಸು, ಇದನ್ನು ಒಂದಷ್ಟು ಕಟ್ ಮಾಡು. ಸಣ್ಣ ಸಣ್ಣ ಕಟ್ ಮಾಡಿಲ್ಲ ಇನ್ನೆಷ್ಟು ನೋಡಿ ಇಷ್ಟನ ಚಾಪ್ಸು ಮಟನ್ ಸಾರು ಚಾಪ್ಸು. ನಾನು ಇವಾಗ ತಿಂಡಿ ತಿಂತಾ ಇದ್ದೀನಿ. ಎಲ್ಲಿ ನಮ್ಮ ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ ಜೊತೆ ಬನ್ ಜೊತೆಗೆ ಗಿಚ್ಚಿ ಗಿಲಿಗಿಲಿ. ವೀಕಲ್ಲಿ ನಾನು 2 ಡೇಸ್ ಆಯಿಲ್ ಹಚ್ಚಿ ತಲೆ ಸ್ನಾನ ಮಾಡ್ತೀನಿ. ಕೆಲವೊಂದು ಸತಿ ವೀಕ್ ಫುಲ್ಲು ಕೂಡ ತಲೆಗೆ ಎಣ್ಣೆ ಹಚ್ಚಿದಲ್ಲ. ಸೊ ಇವತ್ತು ನಾನು ಎಣ್ಣೆ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಎಣ್ಣೆ ಹಚ್ಕೋಬಾರ್ದು ಅಂದ್ಕೊಂಡೆ, ಥಂಡಿ ಇತ್ತು ಅಂತ, ಬಟ್ ಹಚ್ಕೊಂಡು ತಲೆ ಸ್ನಾನ ಮಾಡಿದೆ. ಜೋಸ್ನ ರೊಟ್ಟಿ ಬಡಿತಾವಳೆ, ನಾನು ಬೇಯಿಸ್ತಾ ಇದ್ದೀನಿ. ಒಂದು ಟೀ ಆಗಿದೆ, ಚಾಪ್ಸ್ ಜೊತೆ ರೊಟ್ಟಿ ಇವತ್ತು. ತಲೆ ಸ್ನಾನ ಬೇರೆ ಮಾಡಿದ್ದೀನಿ. ಸಾಂಬ್ರಾಣಿ ಹೊಗೆ ಹಾಕ್ಕೊಂಡಿಲ್ಲ ಅಂದರೆ ಇವಾಗ ವೆದರ್ ಆಚೆ ಹೆಂಗಾಗಿದೆ ಗೊತ್ತಾ ಗೈಸ್. ಮಳೆ ಬರ್ತಿದೆ, ಮಳೆ ಬಂದು ನಿಂತಿದೆ ಸೋನೆ. ನಾನು ಈ ವೆದರಲ್ಲಿ ತಲೆ ಸ್ನಾನ ಮಾಡಿದ್ದೀನಿ. ತಲೆ ಒಣಗಲ್ಲ, ಹೇರ್ ಡ್ರೈಯರನ್ನು ಮಾಡ್ಕೋಬೋದು, ಬಟ್ ಸೈನಸ್ ಇರೋದ್ರಿಂದ ಬೇಗ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸಾಂಬ್ರಾಣಿ ಹೊಗೆ ಕೊಟ್ಕೊಂಡಿಲ್ಲ ಅಂದರೆ ನಂಗೆ ಆಗಲ್ಲ. ಈಗ ಸಾಂಬ್ರಾಣಿ ಹೊಗೆ ಕೊಟ್ಕೋಬೇಕು, ಯಾಕೆಂದರೆ ಅಲ್ಲಿ ರೊಟ್ಟಿ ಬೇಯಿಸ್ತಾ ಇದ್ವಿ. ನನ್ನ ತಂಗಿಗೆ ಲಾಸ್ಟು ನಮ್ಮಮ್ಮನೇ ಬೇಯಿಸ್ಕೊಡ್ಬೇಕಂತೆ. ಅದು ಬೇಯಿಸಾದ್ಮೇಲೆ ಕಾಣಿಸ್ತೀನಿ ಈಗ ಗೊತ್ತಿಲ್ಲ. ನಾನು ಸ್ವಲ್ಪ ಸಾಂಬ್ರಾಣಿ ಹೊಗೆ ಕೊಟ್ಕೋಬೇಕು. ಸಾಂಬ್ರಾಣಿ ಹೊಗೆ ಹೆಂಗೆ ಹಾಕೊಳ್ಳೋದು ಅಂದರೆ ಈ ಚಿಪ್ಪಿಡಿ ತೆಂಗಿನಕಾಯಿ ಟಿಪ್ ಟು ತೆಂಗಿನಕಾಯಿ ಚಿಪ್ಪಿಡಿ ಸ್ಟವ್ ಮೇಲೆ ಹಚ್ಚಿ ಅದು ಬೆಂಕಿ ಆಗಲಿ. ಹಿಂಗೆ ಒಂದು ಚಾಪೆ, ಒಂದು ಮಂಕ್ರಿ ಆ್ಯಂಡ್ ಸಾಂಬ್ರಾಣಿನ ರೆಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ ನಮ್ಮ ಚಿಪ್ಪು ಏನಾಗಿದೆ ನೋಡೋಣ. ಯಾಕಮ್ಮ ಇದು ಊದಿತಾನೆ ಇಲ್ಲ, ದಪ್ಪ ಐತೆ ಉರಿಯುತ್ತೆ ಸ್ವಲ್ಪ. ಇವಾಗ ಇದನ್ನು ಹಿಂಗೆ ಎತ್ಕೊಂಡು ಇಲ್ಲಿಗೆ ಇಡಿ. ಅಯ್ಯಪ್ಪ, ಇಲ್ಲಿಗೆ ಇಡಿ. ಇದು ಕೆಂಡ ಆಗಲಿ. ನೋಡಿ ಗೈಸ್, ನೋಡಿ ಕೆಂಡ ಆಗ್ತಿರೋದು ನೋಡಿ. ಯವ್ವಾ ಹೊಗೆ. ಓಕೆ ಯವ್ವ, ಇದನ್ನು ಎತ್ಕೊಂಡು ಹೋಗೋಣ. ಇವಾಗ ಇದಕ್ಕೆ ಸಾಂಬ್ರಾಣಿ ಹಾಕೋಣ. ಹಾಕ್ಬಿಟ್ಟು ಹಳೆ ಕಾಲದ ಆ್ಯಂಗಲ್ ನೋಡಿ ಗೈಸ್ ಟೀಕಿಂದು ಜೋಸ್ನ ಹಳೆ ಕಾಲಿದೆ ಜೋಸ್ನ ಇದು ಈಗಲೂ ಹಂಗೆ ಇದೆ. ಇದು ಮರ ಟೀಕ್ ಮರ ಆ್ಯಂಡ್ ಇದೂ ಕೂಡ. ಇದೆಲ್ಲ ಇವಾಗ ತಗೋಬೇಕು ಅಂದರೆ 20-30 ಸಾವಿರ. ಮಾಮೂಲಿ ಮರದ್ದು ಅಂದರೆ 20-30 ಸಾವಿರ. ಟೀಕಿನದಂದರೆ ಎಷ್ಟಿರುತ್ತೆ ಗೊತ್ತಿಲ್ಲ. ಕ್ಲೀನಿಂಗ್ ನಡೀತಿದೆ, ಅದಕ್ಕೆ ಇದೆಲ್ಲ ಮೆಸ್. ಇದು ಮೆಸ್
ಗೈಸ್ ನಂದು PUC ಇದು ಪಸ್ಸು ಗೈಸ್, ಇದು ಲೈಫ್ ಸ್ಟೈಲಲ್ಲಿ ತಗೊಂಡಿದ್ದು. ತೊಳಿಬೇಕಿದೆನ ಆ್ಯಕ್ಚುಲಿ, ಗಲೀಜಾಗ್ಬಿಡಿದೆ. ಇಲ್ಲಿ ಗ್ರೋಸರಿ ಶಾಪಿಂಗಿಗೆ ಬೇಕಾಗುತ್ತೆ, ಇದು ನನ್ನ ಫೇವ್ರೆಟ್. ಇದು ಗೈಸ್ ಕ್ಲೀನ್ ಮಾಡಬೇಕಾದ್ರೆ ನಾನು ಚಿಕ್ಕ ಹುಡುಗಿ ಅಂದರೆ ಆ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪವ್ರಮ್ಮ ನನಗೆ ಹೊಲ್ದು ಕೊಟ್ಟಿದ್ದು ಬೆಡ್ಶೀಟು ಗೈಸ್. ಇದು ಸ್ಯಾಟಿನ್ದು ಇನ್ನೂ ಐತೆ. ನಾನಿದು ಯಾರಿಗೂ ಕೊಟ್ಟೂ ಇಲ್ಲ, ಏನೂ ಇಲ್ಲ. ಈಗ ಹಾಕೊಂಡ್ರೆ ಸ್ವಲ್ಪ ತುಂಡ ಚಿಕ್ಕ ಇದೆ, ಬಟ್ ಎತ್ ಮಡಗಿಸಿದ್ದೀನಿ, ನಂಗೆ ಇಷ್ಟ ಇದು. ನೋಡಿ ಗೈಸ್ ಈಗಲೂ ಎಷ್ಟು ಚೆನ್ನಾಗಿದೆ ಹಂಗೆ. ಇದು ನಮ್ಮ ನಾಯಿನಮ್ಮ ಹೊಲ್ದು ಕೊಟ್ಟಿದ್ದು ನಮಗೆ. ಈವ್ನಿಂಗ್ ಬ್ಲ್ಯಾಕ್ ಕಾಫಿ. ಎಂಥ ನಿದ್ದೆ ಮಾಡಿದ್ದೀನಿ ಅಂದರೆ ಮಧ್ಯಾಹ್ನ. ಇವತ್ತು ನೈಟ್ ನಂಗೆ ಪಕ್ಕ ಒಂದು 2-3 ಗಂಟೆ ತನಕ ನಿದ್ದೆ ಬರಲ್ಲ ಗೈಸ್. ತಲೆ ಸ್ನಾನ ಮಾಡಿದ್ದಕ್ಕೆ ಸಕ್ಕತ್ತಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಓಕೆ ಗೈಸ್, ಟಿಪ್ ಬೀದಿ ಸುತ್ತಕ್ಕೆ ಹೋಗೋಣ ಬನ್ನಿ. ಎಲ್ಲೂ ಇಲ್ಲ, ಮೋರ್ಗೆ ಹೋಗ್ಬೇಕು, ಅದಾದಮೇಲೆ ಬೇಕ್ರಿಗೆ ಹೋಗ್ಬೇಕು. ಆ್ಯಂಡ್ ನನ್ನ ಔಟ್ಫಿಟ್ ನೋಡಿ ಗೈಸ್, ಅಪ್ಪು. ಇದು ನನಗೆ ನಮ್ಮ ಅಣ್ಣ ಗಿಫ್ಟ್ ಮಾಡಿದ್ದು. ಒಂದು ಕಪ್ಪು, ಚಾಪಿಂಗ್ ಬೋರ್ಡು ಈ ಥರ ತೊಗೊಂಡಿದ್ದೀನಿ. ಜೋಸ್ ನನಗೆ ಐಸ್ ಕ್ರೀಮ್ ತೊಗೋಬೇಕು, ಬನ್ನಿ ಹೋಗೋಣ. ಐಸ್ ಲೆಟ್ಸ್ ಡೂ ಮೈ ಸ್ಕಿನ್ ಕೇರ್. ನಾನಿವತ್ತು ಕ್ಯಾಲಮಲ್ ಲೋಷನ್ ಹಚ್ತಾ ಇದ್ದೀನಿ, ಬಿಕಾಸ್ ಇವತ್ತು ಸ್ವಲ್ಪ ಮನೇಲಿ ಧೂಳೆಲ್ಲ ಕೊಡುವುದು ಅಂತೀನಿ. ನಮ್ಮಮ್ಮ ಒಂದು ರೂಮಿಂದ ಧೂಳೆಲ್ಲ ಕೊಡಿಸ್ತು, ಕ್ಲೀನಿಂಗ್ ಎಲ್ಲ ಆಯಿತು. ಸ್ವಲ್ಪ ಧೂಳೆಲ್ಲ ಮಕ್ಕಕ್ಕೆಲ್ಲ ಬಿತ್ತು, ಸಣ್ಣ ಸಣ್ಣ ಅಲರ್ಜಿ ಥರ ಆಗಿಬಿಟ್ರೆ ಅಂತ ಇವತ್ತು ಇದನ್ನು ಹಚ್ಕೊಂಡು ಮಲ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.